ವೀಕ್ಷಕರೆಲ್ಲರಿಗೂ ಶನಿ ಅಸ್ತಂಗತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ನಿರ್ಣಯಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಮತ್ತು ಅದು ನಿಮ್ಮ ಕರ್ಮಗಳ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಆದ್ದರಿಂದ ಇದನ್ನು ಕರ್ಮಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದೀಗ ಶನಿಯು ಕುಂಭ ರಾಶಿಯಲ್ಲಿದೆ. ಶನಿಯು ವರ್ಷ 2024ರ ಫೆಬ್ರವರಿ ತಿಂಗಳಿನ 11ನೇ ತಾರೀಕಿನ ದಿನ ಮಧ್ಯಾಹ್ನ 1:55 ಕುಂಭ ರಾಶಿಯಲ್ಲಿ ಅಸ್ತಂಗತವಾಗಲಿದೆ. ಶನಿ ಗ್ರಹ 2024ರ ಈ ಘಟನೆಯಿಂದಾಗಿ ಧನು ರಾಶಿಯ ಸ್ಥಳೀಯರು ಶನಿ ಸಾಡೆ ಸತಿಯ ದುಷ್ಪರಿಣಾಮಗಳಿಂದ ಮುಕ್ತರಾಗುತ್ತಾರೆ ಮತ್ತು ಮಕರ ರಾಶಿಯವರಿಗೆ ಸಾಡೆ ಸತಿಯ 2ನೇ ಹಂತವು ಕೊನೆಗೊಳ್ಳುತ್ತದೆ ಮತ್ತು ನಂತರ 3ನೇ ಹಂತವು ಪ್ರಾರಂಭವಾಗುತ್ತದೆ. ಕುಂಭ ರಾಶಿಯ ಮೊದಲ ಹಂತವು ಮುಗಿದು ನಂತರ 2ನೇ ಹಂತ ಆರಂಭವಾಗಲಿದೆ. ಹಾಗೆಯೇ ಮೀನ ರಾಶಿಯವರಿಗೆ ಶನಿ ಸಾಡೆ ಸತಿಯ ಮೊದಲ ಹಂತವೂ ಆರಂಭವಾಗಲಿದೆ. ತುಲಾ ರಾಶಿಯವರಿಗೆ ಶನಿ ದಯದಿಂದ ಮುಕ್ತಿ ಸಿಗಲಿದೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಶನಿ ದಯದಿಂದ ಮುಕ್ತಿ ಸಿಗಲಿದೆ. ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ದಯ ಆರಂಭವಾಗಲಿದೆ. ಶನಿಯು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಶಿಸ್ತುಬದ್ಧವಾಗಿರಲು ಮತ್ತು ನ್ಯಾಯವನ್ನು ಗೌರವಿಸಲು ಕಲಿಸುತ್ತದೆ. ಶಿಕ್ಷಕನು ನಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಸಿದ್ಧಗೊಳಿಸುವಂತೆ ಮತ್ತು ನಾವು ಯಾವುದೇ ತಪ್ಪನ್ನು ಮಾಡಿದರೆ ಮೊದಲು ನಮ್ಮನ್ನು ಪ್ರೀತಿಯಿಂದ ಸರಿಪಡಿಸಿ ಮತ್ತು ನಂತರ ಅದೇ ರೀತಿಯಲ್ಲಿ ಶಿಕ್ಷಿಸುವ ಮೂಲಕ ಶನಿಯು ವ್ಯಕ್ತಿಯು ಜೀವನದಲ್ಲಿ ಶಿಸ್ತು ಹೊಂದಲು ಸಹಾಯ ಮಾಡುತ್ತದೆ. ಅದು ನಮಗೆ ಕಲಿಸುತ್ತದೆ. ಅದರ ಆಶೀರ್ವಾದ ಮತ್ತು ನಂತರ ಒಬ್ಬ ವ್ಯಕ್ತಿಯು ಮಿತಿಯಲ್ಲಿ ಕೆಲಸ ಮಾಡಲು ಕಲಿಯುತ್ತಾನೆ. ಕುಂಭ ರಾಶಿಯಲ್ಲಿ ಶನಿ ಗ್ರಹದ ದಹನದಿಂದಾಗಿ ಶನಿಯು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದರ ಫಲಿತಾಂಶ ಏನಾಗುತ್ತದೆ ಮತ್ತು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿರುವ ಸ್ಥಳೀಯರಿಗೆ ಶನಿಯು ಎಷ್ಟು ಅನುಗ್ರಹಿಸುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಆಲೋಚನೆಯು ನಮ್ಮ ಜೀವನದಲ್ಲಿ ಮತ್ತು ನಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಶನಿ ಗ್ರಹವು ನಿಮ್ಮ ವ್ಯಾಪಾರ, ಉದ್ಯೋಗ, ಮದುವೆ, ಪ್ರೀತಿ, ಮಕ್ಕಳು, ಶಿಕ್ಷಣ, ಆರೋಗ್ಯ ಮುಂತಾದ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ನಾವು ಯಾವ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ವರ್ಷ ಶನಿಯು ಕುಂಭ ರಾಶಿಯಲ್ಲಿ ತನ್ನ ಮೂಲ ತ್ರಿಕೋನ ಚಿಹ್ನೆಯನ್ನು ಮುಂದುವರೆಸುತ್ತಾನೆ. ಇದು ಹೆಚ್ಚು ಶಕ್ತಿಯುತವಾಗಿದೆ ಮತ್ತು ನೈಸರ್ಗಿಕ ರಾಶಿಯಿಂದ ಕೂಡಿದೆ. ಕುಂಭವು 11ನೇ ಮನೆಯಾಗಿದೆ ಮತ್ತು ಆ ಮೂಲಕ ಇದು ಬಯಕೆ ಈಡೇರಿಕೆಗೆ ಸಾಧ್ಯವಾಗುವ ಸಂಕೇತವಾಗಿದೆ. ಆದರೆ ಬಯಸಿದ ನಂತರ ಈಡೇರಬಹುದು. ಕೆಲವು ವಿಳಂಬಗಳು, ಒಬ್ಬರು ಪಡೆಯಬಹುದಾದ ಪ್ರಯೋಜನಗಳು ಸಾಧ್ಯವಾಗುತ್ತದೆ ಮತ್ತು ಅಂತಹ ಪ್ರಯೋಜನಗಳು ಕ್ರಮೇಣ ವೇಗದಲ್ಲಿ ಬರಬಹುದು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ಕರ್ಮದ ಫಲ ನೀಡುವ ಗ್ರಹವೆಂದು ಹೇಳಲಾಗುವುದು. ಶನಿಯ ಕೆಟ್ಟ ಪ್ರಭಾವ ಎಲ್ಲರೂ ಭಯಪಡುತ್ತಾರೆ. ಶನಿಯು 2.5 ವರ್ಷಕ್ಕೊಮ್ಮೆ ರಾಶಿ ಬದಲಾಯಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಕರ್ತವ್ಯ ಮತ್ತು ಶಕ್ತಿಯ ಗ್ರಹವಾಗಿದೆ. ಒಬ್ಬ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಹೇಗೆ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾನೆ, ಗಡಿಗಳನ್ನು ಹೊಂದಿಸುತ್ತಾನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಎಂಬುದನ್ನು ಇವು ಪ್ರತಿಬಿಂಬಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜಾತಕದಲ್ಲಿರುವ ಶನಿದೇವನು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ, ಇಲ್ಲಿ ಶನಿ ಕುಂಭ ರಾಶಿಯಲ್ಲಿ ಈ ಅಸ್ತಂಗತ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಚಲಿಸುವ ಮತ್ತು ಮಣ್ಣಿನ ಚಿಹ್ನೆ. ಶನಿಯು ಮೊದಲ ಮತ್ತು 2ನೇ ಮನೆಯ ಅಧಿಪತಿಯಾಗಿದ್ದು ಅದು 2ನೇ ಮನೆಯಲ್ಲಿ ಅಸ್ತಂಗತವಾಗುವುದು. ನೀವು ನಿಮ್ಮ ಕುಟುಂಬದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು. ಅಕ್ವೇರಿಯಸ್ನಲ್ಲಿ ಶನಿ ದಹನದ ಸಮಯದಲ್ಲಿ ನೀವು ಅಸುರಕ್ಷಿತ ಭಾವನೆಯನ್ನು ಹೊಂದಿರಬಹುದು. ವೃತ್ತಿಪರವಾಗಿ ನೀವು ಈ ತಿಂಗಳಲ್ಲಿ ಕೆಲಸದ ಬದಲಾವಣೆಗೆ ಸಾಕ್ಷಿಯಾಗಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಹೊಂದಿರುವ ತೃಪ್ತಿಯ ಕೊರತೆಯಿಂದಾಗಿ ಇದು ಉದ್ಭವಿಸಬಹುದು. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಹೊಂದಿರುವ ತಪ್ಪು ಯೋಜನೆಯಿಂದಾಗಿ ತೃಪ್ತಿಯ ಕೊರತೆ ಉಂಟಾಗಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು. ಇದು ಸರಿಯಾದ ಯೋಜನೆ ಮತ್ತು ವ್ಯವಹಾರದ ಕಡೆಗೆ ನಿಮ್ಮ ವಿಧಾನದ ಕೊರತೆಯಿಂದಾಗಿ ಉದ್ಭವಿಸಬಹುದು. ನೀವು ಮಾಡುತ್ತಿರುವ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಲಾಭ ಮತ್ತು ನಷ್ಟ ಎರಡನ್ನೂ ಎದುರಿಸುತ್ತಿರಬಹುದು. ಸಂಬಂಧದ ಮುಂಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲದಿರಬಹುದು, ಏಕೆಂದರೆ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೊಂದಿರುವ ತಪ್ಪು ಕಲ್ಪನೆಗಳು ಮತ್ತು ತಿಳುವಳಿಕೆಯ ಕೊರತೆಯಿಂದಾಗಿ ನೀವು ವಾದಗಳನ್ನು ಹೊಂದಿರಬಹುದು. ಆರೋಗ್ಯದ ದೃಷ್ಟಿಯಿಂದ ಕುಂಭ ರಾಶಿಯಲ್ಲಿ ಈ ಶನಿ ದಹನದ ಸಮಯದಲ್ಲಿ ನೀವು ಕಣ್ಣಿನ ಕಿರಿಕಿರಿ ಮತ್ತು ಹಲ್ಲು ನೋವಿಗೆ ಬಲಿಯಾಗಬಹುದು. ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಹೊಂದಿರಬಹುದು. ನೀವು ನಿಮ್ಮ ಕುಟುಂಬದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು. ಈ ಸಮಯದಲ್ಲಿ ನೀವು ಅಸುರಕ್ಷಿತ ಭಾವನೆಯನ್ನು ಸಹ ಅನುಭವಿಸಬಹುದು. ವೃತ್ತಿಪರವಾಗಿ ನೀವು ಈ ತಿಂಗಳಲ್ಲಿ ಕೆಲಸದ ಬದಲಾವಣೆಗೆ ಸಾಕ್ಷಿಯಾಗಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು.
ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ ಕಣ್ಣು ನೋವು ಅಥವಾ ಹಲ್ಲು ನೋವಿನ ಸಮಸ್ಯೆ ಇರಬಹುದು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಮೊಸರು ಅನ್ನವನ್ನು ನೀಡಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶನಿ ಅಸ್ತಂಗತ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.